ಭಾಳ ಖುಷಿ ಆಯಿತು. ಆದರೂ ಅವ್ರ ಟ್ಯಾಲೆಂಟ್ನ ಅಪ್ರಿಷಿಯೇಟ್ ಮಾಡ್ತಾ, ಅಶೋಕಣ್ಣ ವಿಜಯೇಂದ್ರ ಅವ್ರ ಭವಿಷ್ಯ ಏನಾಗ್ಬೋದು ಅಂತ ಅದು ಸ್ವಲ್ಪ ಜ್ಯೋತಿಷ್ಯ ಹೇಳಿದ್ರೆ ಕೇಳಿಸ್ಕೊತೀವಿ, ಯತ್ನಾಳ್ ಅವ್ರ ಭವಿಷ್ಯ ಏನಾಗುತ್ತೆ ಅಂತ ಅದು ಸ್ವಲ್ಪ ಜ್ಯೋತಿಷ್ಯ ಹೇಳಿದ್ರೆ ಅದನ್ನು ಕೇಳಿಸ್ಕೊತೀವಿ. ಅವರಿಬ್ಬರ ಕತೆ ಬಿಡಿ, ನಿಮ್ಮ ಭವಿಷ್ಯ ಏನಾಗ್ಬೋದು ಅಂತ ಅದನ್ನಾದರೂ ಹೇಳಿದ್ರೆ ಅದು ಹೊಸ MLA ಆಗಿ ಕೇಳಿಸ್ಕೊತೀವಿ. ನಾನು ಆರ್ ಅಶೋಕ್ ಅವ್ರಿಗೆ ಒಂದು ಮಾತು ಕೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ವಿರೋಧ ಪಕ್ಷ ನಾಯಕರಾದಾಗಿಂದ ಒಂದು ವ್ಯಾಲಿಡ್ ಕ್ವಶನ್ ಕೇಳಿದ್ದೀರಾ? ಕೇಳಿಲ್ಲ. ಹೋಗ್ಲಿ, ನಿಮ್ಮ ಸೀಟಾದರೂ ಭದ್ರವಾಗಿದೆಯಾ? ನನಗೆಲ್ಲೋ ಡೌಟ್ ಬರ್ತಿದೆ. ಈ ವಿಜಯೇಂದ್ರ ಯತ್ನಾಳ್ ಗಲಾಟೆಯಲ್ಲಿ ನನಗೆ ಗೊತ್ತಿರೋ ಪ್ರಕಾರ ವಿಜಯೇಂದ್ರ ಅವ್ರನ್ನ ಅಷ್ಟು ಬೇಗ ಯಡಿಯೂರಪ್ಪ ಕುಟುಂಬನ ಅಷ್ಟು ಬೇಗ ಕೇಂದ್ರ ಸರ್ಕಾರ ಇನ್ ದ ಸೆನ್ಸ್ ಸೈಡ್ಲೈನ್ ಮಾಡಲ್ಲ. ಇವರು ಇವತ್ತೇನೋ ಅದು ಯಾವುದೋ ದಂಡಯಾತ್ರೆನೋ ಯಾವ ಯಾತ್ರೆನೋ ಗೊತ್ತಿಲ್ಲ, ಎಲ್ಲ ಡೆಲ್ಲಿಗೆ ಹೋಗಿದ್ದಾರಂತೆ. ನನಗೆಲ್ಲಾದರೂ ಯತ್ನಾಳ್ ಟೀಮ್ಗೆ ವಿರೋಧ ಪಕ್ಷದ ಸ್ಥಾನ ಕೊಟ್ಟುಬಿಡ್ತಾರಾ ಅಂತ ನಂದೊಂದು ಇಂಟರ್ನಲ್ ಅನಾಲಿಸಿಸ್. ಅಶೋಕ್ ಅವರೇ, ನನಗೂ ಆಫೀಸರ್ಸ್ ಎಲ್ಲ ಟಚ್ಚಲ್ಲಿದ್ದಾರೆ, ನಿಮ್ಮ ಪಾರ್ಟಿ ಮೆಂಬರ್ಸು ಟಚ್ಚಲ್ಲಿದ್ದಾರೆ, ಕೆಲವರು ಇರ್ತಾರಲ್ಲ ನಿಮ್ಮ ಹತ್ರ ಮಾತಾಡೋರೆಲ್ಲ ನಮ್ಮ ಹತ್ರನೂ ಮಾತಾಡ್ತಾರಲ್ಲ. ಸೊ ನಿಮ್ಮ ಕುರ್ಚಿಗೆ ಕಷ್ಟ ಬಂದಿದೆ ಅಂತ ಆರ್ ಅಶೋಕ್ ಅವ್ರಿಗೆ ನಾನು ಹೇಳೋದಿಷ್ಟೇ. ಬಡ್ಜೆಟ್ ಬಂತಲ್ಲ ಸರ್, ಲೋಕಸಭೆ ರಾಜ್ಯಸಭೆ ಮೆಂಬರ್ಸ್ ಎಲ್ಲ ಇದ್ರಲ್ಲ ಸರ್, ಕನಿಷ್ಠ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಯ್ತಲ್ಲ, ಧ್ವನಿ ಎತ್ತಿದ್ರ? ಅಪ್ಪರ್ ಭದ್ರಾಗೆ ಫಂಡ್ ಬಂತ? ಬರಲಿಲ್ಲ. ಅಪ್ಪರ್ ಕೃಷ್ಣಾಗೆ ಬರಲಿಲ್ಲ. ಮೇಕೆದಾಟಕ್ಕೆ ಪರ್ಮಿಷನ್ ಕೊಟ್ಟು ಫಂಡ್ಸ್ ಕೊಟ್ರಾ? ಕೊಡಲಿಲ್ಲ. ಸ್ಟೇಟ್ ಡಿಸಾಸ್ಟರ್ ರಿಲೀಫ್ ಫಂಡ್ ಬಂತ? ಬರಲಿಲ್ಲ. ನ್ಯಾಷನಲ್ ಡಿಸಾಸ್ಟರ್ ರಿಲೀಫ್ ಫಂಡ್ ಬಂತ? ಬರಲಿಲ್ಲ. ಮೆಟ್ರೋ ಎಕ್ಸ್ಪ್ಯಾನ್ಷನ್ ಕಾಸು ಬಂತ? ಇರಲಿಲ್ಲ. ಸಬ್ಬರ್ಬನ್ಗೆ ಇಲ್ಲ. ಸಿಲಿಕಾನ್ ಸಿಟಿಗೆ ಇನ್ವೆಸ್ಟ್ಮೆಂಟ್ ಬಂತ? ಇರಲಿಲ್ಲ. ಇವತ್ತು ಅಮೇರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗಿದ್ದಾರೆ. ಇವತ್ತು ಅದಕ್ಕೆ ಪ್ಯಾರಲಲ್ ಆಗಿ ಡಿ ಹೊಡೆಯೋ ತಾಕತ್ತಿದ್ರೆ ಅದು ನಮ್ಮ ಬೆಂಗಳೂರಿಗೆ. ಇನ್ವೆಸ್ಟ್ಮೆಂಟ್ ಬಗ್ಗೆ ಯೋಚನೆ ಮಾಡಿದ್ರೆ ಮಾಡಲಿಲ್ಲ. ಗಾರ್ಡನ್ ಸಿಟಿ, ಸಿಲಿಕಾನ್ ಸಿಟಿ ನಾನು ನೆಗ್ಲೆಕ್ಟ್ ಮಾಡಿದ್ರಿ. ಇವತ್ತು ಯಾವುದಕ್ಕೆ ಕಾಸು ಕೊಟ್ಟಿದ್ದೀರಾ? 15th ಫೈನಾನ್ಸ್ ಕಮಿಷನ್ 5,500 ಕೋಟಿ ಕೊಡಿ ಅಂತ ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾನೆ ಇಲ್ಲ. ಅದನ್ನೆಲ್ಲ ಪಕ್ಕಕ್ಕಿಡೋಣ. ಕರ್ನಾಟಕದಿಂದ ರಾಜ್ಯಸಭಾ ಮೆಂಬರ್ ಆಗಿರೋ ಗೌರವಾನ್ವಿತ ನಿರ್ಮಲಾ ಸೀತಾರಾಮನ್ ಮೇಡಮ್ ಜಿ, ನಿಮಗೆ ಕನ್ನಡ ಬರುತ್ತೆ ಅಂತ ಭಾವಿಸಿದ್ದೀನಿ.